ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿವ್ಯಾಂಶಿ ತಾಯಿ ಈಗ ಪೊಲೀಸರಿಗೆ ದೂರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈ ದುರಂತದಲ್ಲಿ ದಿವ್ಯಾಂಶಿ ಸಾವನ್ನಪ್ಪಿದ್ದು. ಕಾಲ್ತುಳಿತದಲ್ಲಿ ಮೃತಳಾಗಿದ್ದಂತಹ ದಿವ್ಯಾಂಶಿ ತಾಯಿಯು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನನ್ನ ಮಗಳ ಕಿವಿಯೋಲೆ ಮಿಸ್ ಆಗಿದೆ ಅಂತ ಹೇಳಿ ಈ ದೂರು ಸಲ್ಲಿಕೆ ಆಗಿರುವಂಥದ್ದು. ಮರಣೋತ್ತರ ಪರೀಕ್ಷೆ ವೇಳೆ ಬೌರಿಂಗ್ ಶವಾಗಾರದಲ್ಲಿ ಕಿವಿಯೋಲೆಯನ್ನು ಕದ್ದಿದ್ದಾರಂತೆ. ಓಲೆಯ ಜೊತೆಗೆ ನಮಗೆ ತುಂಬ ಭಾವನಾತ್ಮಕವಾದಂತಹ ನಂಟಿದೆ, ಕಿವಿಯೋಲೆಯನ್ನು ಹುಡುಕಿ ಕೊಡಿ ಅಂಥೇಳಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್ ಠಾಣೆಗೆ ದಿವ್ಯಾಂಶಿ ತಾಯಿ ದೂರನ್ನು ಕೊಟ್ಟಿರುವಂತಹದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣ. 11 ಜನ ಸಾವನ್ನಪ್ಪಿದ್ರು. ಅದರಲ್ಲಿ ದಿವ್ಯಾಂಶಿ ಕೂಡ ಒಬ್ಬರು. ದಿವ್ಯಾಂಶಿ ಅವರು ಸಾವನ್ನಪ್ಪಿದ ನಂತರ ಅವರನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿತ್ತು, ಅಂದರೆ ಮರಣೋತ್ತರ ಪರೀಕ್ಷೆಗೆ. ಈ ಸಂದರ್ಭದಲ್ಲಿ ಅವರ ಕಿವಿಯೋಲೆ ಮಿಸ್ ಆಗಿದೆ. ಆ ಕಿವಿಯೋಲೆಯ ಜೊತೆಗೆ ನಮಗೆ ಭಾವನಾತ್ಮಕವಾದಂತಹ ನಂಟಿದೆ, ದಯಮಾಡಿ ನಮ್ಮ ಮಗಳ ನೆನಪಿಗಾಗಿದ್ದಂತಹ ಕಿವಿಯೋಲೆಯನ್ನು ಕಳವು ಮಾಡಿದ್ದಾರೆ, ಅದನ್ನು ಹುಡುಕಿ ಕೊಡಿ ಅಂಥೇಳಿ ಈಗ ದಿವ್ಯಾಂಶಿ ತಾಯಿ ಪೊಲೀಸರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಕಂಪ್ಲೇಂಟನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅವರೇ ಹೇಳ್ತಾ ಇರುವಂತಹದ್ದು, ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿಯೇ ಈ ಚಿನ್ನದ ಓಲೆಗಳು ಮಿಸ್ ಆಗಿದ್ದಾವೆ ಅಂಥೇಳಿ. ಹಾಗಾಗಿ ಪ್ರಕರಣ ಈಗ ದಾಖಲಾಗಿದೆ. ಪೊಲೀಸರು ಹುಡುಕಿ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಆ್ಯಕ್ಚುಲಿ ಅವತ್ತು ದಿವ್ಯಾಂಶಿನ ಒಳಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲ ದಿವ್ಯಾಂಶಿ ಹತ್ರನೇ ಇತ್ತು. ಸೊ ಡಿಂಪಲ್ ಮೈ ಮೇಲೆ ಏನಿತ್ತು ನಮಗೇನು ಕೊಟ್ಟಿಲ್ಲ. ಆಮೇಲೆ ಡಿಂಪಲ್ನ ಹೊರಗಡೆ ತೊಗೊಂಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮ್ಮ ಕೈ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ, ಈ ಥರ ಆಗಿದೆ. ಬಟ್ ನನಗೆ ಅವಳದು ಇಯರಿಂಗ್ಸ್ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ಲು. ಒಂದು ಕಂಟಿನ್ಯೂಸ್ಲಿ ಒಂದು 1.5 ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ, ಅದು ಸಿಗಲಿಲ್ಲ ನನಗೆ, ಇವತ್ತುವರೆಗೂ ಇನ್ನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದರು. ಸೊ ಹಾಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 ಇಯರಿಂದ ಆ ಇಯರಿಂಗ್ಸ್ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬ ಇಷ್ಟಪಟ್ಟು ಹಾಕ್ಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಅದು ಫೋಟೋ ಅಲ್ಲೂ ಸಹ ಇದೆ. ಅವಳು ಡಿಂಪಲ್ನ ಒಳಗಡೆ ಕರ್ಕೊಂಡು ಹೋಗೋವಾಗ ಅದು ಇತ್ತು, ಹೊರಗಡೆ ಕರ್ಕೊಂಬಂದಾಗ ಅದು ಇರಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ಅದು ಹೆಂಗೆ ಮಿಸ್ ಆಗುತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನೂ ಆನ್ಸರ್ ಇರಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಒಳಗಡೆ ಯಾರು ಇನ್ಚಾರ್ಜ್ ಇದ್ರೋ ಅವ್ರ ಮೇಲೆನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೌದು, ವ್ಯಾಲ್ಯೂ ಎಕ್ಸಾಕ್ಟ್ಲಿ. ಬಿಕಾಸ್ ಅದು ಆಗಾಗಲೇ 1.5 ಇಯರ್ ಆಗಿತ್ತು. ಹಾಗಾಗಿ ವ್ಯಾಲ್ಯೂ ನನಗೆ ಬೇಕಾಗಿರಲಿಲ್ಲ. ಬಟ್ ಅವಳು ತುಂಬ ಇಷ್ಟಪಟ್ಟು ಹಾಕೊತಾ ಇದ್ಲು. ಇದು ದಿವ್ಯಾಂಶಿ ತಾಯಿಯ ಮಾತು. ದೂರು ಕೊಟ್ಟ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದು ಹೀಗೆ. ಅವರು ತುಂಬ ಆಸೆಯಿಂದ ಇಷ್ಟಪಟ್ಟು ದಿವ್ಯಾಂಶಿ ಆ ಕಿವಿಯೋಲೆಯನ್ನು ಹಾಕ್ಕೊಳ್ತಾ ಇದ್ರಂತೆ. ಅವಳ ನೆನಪಿಗಾಗಿ ಆ ಕಿವಿಯೋಲೆ ಬೇಕು ಅಂಥೇಳಿ ನಾನು ಪೊಲೀಸರಿಗೆ ಕೇಳಿದ್ದೆ. ಬಟ್ ಅಲ್ಲಿಂದ ಏನು ನನಗೆ ಹುಡುಕೊಡ್ಲಿಲ್ಲ. ಹಾಗಾಗಿ ನಾನೀಗ ರಿಟರ್ನ್ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡೋಣ, ಈಗ ಲಿಖಿತ ದೂರನ್ನು ಕೊಟ್ಟ ಬಳಿಕವಾದರೂ ದಿವ್ಯಾಂಶಿಯ ಕಿವಿಯೋಲೆಯನ್ನು ಪೊಲೀಸರು ಹುಡುಕಿ ಕೊಡ್ತಾರಾ, ಏನಾಗುತ್ತೆ ಕಥೆ ಅಂಥೇಳಿ.